ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೇ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನಿಮ್ಮೆಲ್ಲರ ಸಹಕಾರದಿಂದ ನಾವು ಪ್ರತಿ ತಿಂಗಳು ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈಗ ಜನವರಿಯಿಂದ ನಾವು ಜೂನ್ವರೆಗೆ ಫಲಾಫಲಗಳು ಯಾವ ಥರ ಇದೆ ಅಂತಕ್ಕಂಥ ಒಂದು ಎಪಿಸೋಡ್ಸನ್ನು ನೀವು ನೋಡಿದ್ರಿ. ಈಗ ಮಾಡ್ತಾ ಇರ್ತಕ್ಕಂಥ ಎಪಿಸೋಡು ಜುಲೈಯಲ್ಲಿ 2025 ಜುಲೈಯಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ, ಗೋಚಾರ ಫಲ ಯಾವ ಥರ ಇದೆ. ಮೊದಲನೇದಾಗಿ ಕ್ವಿಕ್ಕಾಗಿ ಗ್ರಹಗಳು ಗೋಚಾರದಲ್ಲಿ ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಯಾಕಂದರೆ ಗ್ರಹಗಳು ಎಲ್ಲಿದೆ ಅಂತ ನಮ್ಗೆ ಗೊತ್ತಾಗಿಲ್ಲ ಅಂದರೆ ನಾವು ಅದರ ಬಗ್ಗೆ ಫಲ ಕೂಡ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಮೊದಲನೇದಾಗಿ ಸೂರ್ಯ ಭಗವಾನರು 16ನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಕರ್ಕಾಟಕ ರಾಶಿಯಲ್ಲಿ ಆಲ್ರೆಡಿ ಬುಧರಿದ್ದಾರೆ. ಸೊ ಅದರಿಂದ ಕರ್ಕಾಟಕ ರಾಶಿಯಲ್ಲಿ ಬುಧ ರವಿ ಒಟ್ಟಿಗೆ ಇದ್ದಾರೆ. ನೆಕ್ಸ್ಟು ಕುಜ ಭಗವಾನರು ಆಲ್ರೆಡಿ ಸಿಂಹರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ. ಕೇತು ಒಟ್ಟಿಗೆ ಒಂದು ಸರ್ಪಗ್ರಹದ ಜೊತೆ ಮತ್ತೊಂದು ಸರ್ಪಗ್ರಹ ಸೇರಿಕೊಂಡಿದೆ. ಹಾಗೆ ಶುಕ್ರ ಭಗವಾನರು ವೃಷಭ ರಾಶಿಯಲ್ಲಿ ಸ್ವಂತ ಮನೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಸ್ವಂತ ಮನೆಯಲ್ಲಿ ಒಂದು ಗ್ರಹ ಇದೆ ಅಂದರೆ ಅದಕ್ಕೆ ದಿಗ್ಬಲ ಇರುತ್ತೆ. ಆ ಗ್ರಹ ಫಲ ಕೊಡುವಾಗ ಹೆಚ್ಚಿನ ಫಲವನ್ನು ಕೊಡೋದಕ್ಕೆ ಶಕ್ತರಾಗಿರುತ್ತೆ. ಯಾವ ಗ್ರಹರು ಮಿತ್ರ ರಾಶಿಯಲ್ಲಿ ಸ್ವಂತ ರಾಶಿಯಲ್ಲಿದ್ದರೆ ಆ ಗ್ರಹರು ಹೆಚ್ಚಿನ ಶುಭ ಫಲ ಕೊಡ್ತಾರೆ. ಯಾವ ಗ್ರಹರು ಶತ್ರು ರಾಶಿಯಲ್ಲಿ ನೀಚವಾಗಿದ್ದರೆ ಮಾಧಮ ಫಲಗಳನ್ನು ಕೊಡ್ತಾರೆ. ಹಾಗಾದರೆ ನೆಕ್ಸ್ಟು ಗುರು ಭಗವಾನರು ನೋಡೋಣ ಬನ್ನಿ. ಗುರು ಭಗವಾನರು ಇತ್ತೀಚೆಗೆ ತಮ್ಮ ಸ್ಥಾನ ಬದಲಾವಣೆ ಮಾಡಿದರು. ಮಿಥುನ್ ರಾಶಿಯಲ್ಲಿ ಬುದ್ಧಿವಂತಿಕ ರಾಶಿಯಲ್ಲಿ ಒಂದು ವಿದ್ಯಾಕಾರಕ ಗುರು ಕೂತ್ಕೊಂಡಿದ್ದಾರೆ. ನೆಕ್ಸ್ಟು ಶನಿ ಭಗವಾನರು ಮೀನರಾಶಿಯಲ್ಲಿ ಮಾರ್ಚ್ ಕೊನೆಯ ಭಾಗದಿಂದ ಮೀನರಾಶಿಯಲ್ಲಿ ಅವರ ಜರ್ನಿಯನ್ನು ಮುಂದುವರಿಸಿದ್ದಾರೆ. ರಾಹು ಕೇತು ಇತ್ತೀಚೆಗೆ ಅವರು ಸ್ಥಾನ ಬದಲಾವಣೆ ಮಾಡಿದ್ದಾರೆ. ಕುಂಭರಾಶಿಯಲ್ಲಿ ರಾಹು ಇದ್ದರೆ ಸಿಂಹರಾಶಿಯಲ್ಲಿ ಕೇತು ಭಗವಾನರಿದ್ದಾರೆ. ಜುಲೈ ತಿಂಗಳಲ್ಲಿ ತುಲಾರಾಶಿಯವರಿಗೆ ಒಂದು ಮಂದಹಾಸ ಬೀರ್ತಕ್ಕಂಥ ತಿಂಗಳು. ಯಾಕೆಂದರೆ ಎಲ್ಲ ಗ್ರಹಗಳು ಆಲ್ಮೋಸ್ಟ್ ಆಲ್ ನಿಮ್ಗೆ ಅನುಕೂಲಕರವಾಗೇ ಇದ್ದಾವೆ. ಗುರು ಭಗವಾನರು 9ನೇ ಮನೆಗೆ ಭಾಗ್ಯಸ್ಥಾನಕ್ಕೆ ಬಂದಿದ್ದಾರೆ. ನಿಮಗೆ ಭಾಗ್ಯೋದಯ ಆಗ್ತಾ ಇದೆ. ನಿಮ್ಮ ಫ್ಯೂಚರ್ ಒಳಿತಾ ಇದೆ. ಆದರೆ ಪ್ರಯತ್ನ ಮಾಡಿದರೆ ಯಾವುದೂ ಸಿಕ್ಕೋದಿಲ್ಲ. ಎಲ್ಲರೂ ನೆನಪಿಟ್ಕೊಳ್ಳಿ, ಗ್ರಹಗಳ ಅನುಕೂಲವಾಗಿದೆ ಅಂತ ನಾವು ಮನೆಯಲ್ಲಿ ಕೂತ್ಕೊಂಡಿದ್ರೆ ಯಾವುದೂ ಒಳ್ಳೆಯದಾಗಲ್ಲ. ಪ್ರಯತ್ನನೇ ಇಂಪಾರ್ಟೆಂಟು. ಭಾಗ್ಯಸ್ಥಾನದಲ್ಲಿ ಗುರು ಇದ್ದರೆ ಮನೆ ಕಟ್ಕೊಳ್ಳೋರು, ಮದುವೆಗೆ ಸಂಬಂಧಿಸಿರ್ತಕ್ಕಂಥದ್ದು, ಮಕ್ಕಳ ಪ್ರಯತ್ನ ಮಾಡ್ತಕ್ಕಂಥವ್ರು, ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಯೂನಿವರ್ಸಿಟಿಯಲ್ಲಿ ಟ್ರೈ ಮಾಡ್ತಕ್ಕಂಥವ್ರು ಕೂಡ ಇದು ಸಕಾಲ. ತುಲಾರಾಶಿಯವರಿಗೆ ಲಾಭಸ್ಥಾನದಲ್ಲಿ ಕುಜ ಮತ್ತು ಕೇತು 2 ಪಾಪಗ್ರಹಗಳು ಲಾಭಸ್ಥಾನದಲ್ಲಿದ್ದಾವೆ. ಅದು ಎಕ್ಸ್ಪೆಷಲಿ ಕುಜ ಭೂಮಿಕಾರಕ, ಭೂಮಿಯಿಂದ ಜಯ ಸಿಗ್ತಕ್ಕಂಥದ್ದು, ಶತ್ರು ನಿರ್ನಾಮ ಆಗ್ತಕ್ಕಂಥದ್ದು. ನೀವು ಯಾವ ಕಡೆ ಪ್ರಯತ್ನ ಮಾಡಿದರೂ ಕೂಡ ಜಯ ಸಿಗ್ತಕ್ಕಂಥದ್ದು. ಆದರೆ ಒಂದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಅಷ್ಟಮದಲ್ಲಿ ಶುಕ್ರ ಭಗವಾನರಿದ್ದಾರೆ. ಸ್ವಂತ ಮನೆಯಲ್ಲಿದ್ದರೂ ಕೂಡ ಸ್ವಲ್ಪ ಹೆಂಡತಿಯನ್ನು ಕೆಣಕಕ್ಕೆ ಹೋಗಬೇಡಿ ಅಥವಾ ಗಂಡನನ್ನು ಕೆಣಕಕ್ಕೆ ಹೋಗಬೇಡಿ. ಸಂಗಾತಿ ಜೊತೆ ಪ್ರೀತಿಯಿಂದ ನಡ್ಕೊಳ್ಳಿ. ಮತ್ತು 6ನೇ ಮನೆಯಲ್ಲಿ ಶನಿ ಭಗವಾನರು 2.5 ವರ್ಷ ಕಾಲ ನೀವು ಏನು ಮಾಡಿದರೂ ನಾನು ನಿನ್ನ ಜೊತೆಯಲ್ಲಿದ್ದೀನಪ್ಪ ಅಂತ ಹೇಳ್ತಾ ಇದ್ದಾರೆ. ಆದರೆ ಓವರ್ ಕಾನ್ಫಿಡೆನ್ಸ್ ಬೇಡ. ಯಾಕಂದರೆ 13ನೇ ತಾರೀಕು ಆದಮೇಲೆ ಶನಿ ಭಗವಾನರು ವಕ್ರಗತಿ ಇದೆ, ಹಿಮ್ಮುಖ ಚಲನೆ ಇರೋದರಿಂದ ಓವರ್ ಕಾನ್ಫಿಡೆನ್ಸ್ ಬೇಡ. ಕೆಲಸ ಕಾರ್ಯಗಳಾಗತ್ತೆ. ಸುಖದ ಭಾವದಲ್ಲಿ ರಾಹು ಇರೋದರಿಂದ ಅಯ್ಯೋ ನಾನು ಆರಾಮಾಗಿದ್ದೀನಿ, ನನಗೇನು ಚಿಂತೆ ಇಲ್ಲ, ನಾನು ಕೂತ್ಕೊಂಡ್ರೂ ನನ್ನ ಕೆಲಸ ಆಗತ್ತೆ ಅಂತ ಆರಾಮಾಗಿ ಕೂತ್ಕೊಳ್ಳೋಕೆ ಹೋಗಬೇಡಿ. ಎಫರ್ಟ್ ಇಡಿ. ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದೇಳಿ. ಯಾವಾಗಲೂ ಅಪ್ಡೇಟ್ ಆಗ್ತಾಯಿರಿ. ನಿಮ್ಮ ನಾಲೆಡ್ಜನ್ನು ಶಾರ್ಪ್ ಮಾಡ್ಕೊಳ್ತಾ ಇರಿ. ಬುದ್ಧಿವಂತರೇ ನೀವು. ನ್ಯಾಯಯುತವಾಗಿ ನಡ್ಕೊಳ್ತೀರಿ. ಯಾರಿಗೂ ಅಯ್ಯೋ ಪಾಪ ಅಂತೇಳಿ ಇರೋದೆಲ್ಲ ಕೊಡೋಕ್ಕೆ ಹೋಗಬೇಡಿ. ಆದರೆ ದಾನ ಧರ್ಮ ದೇವ್ರ ಕಾರ್ಯಗಳೆಲ್ಲ ಇದೆಲ್ಲ ಮಾಡ್ಕೊಳ್ಳಿ. 4ನೇ ಮನೆಯಲ್ಲಿರೋ ರಾಹುಗೆ ದುರ್ಗಾ ಸಪ್ತಶತಿಯನ್ನು ಓದಿ. 8ನೇ ಮನೆಯಲ್ಲಿ ಶುಕ್ರ ಭಗವಾನರಿರೋದರಿಂದ ಪರಶುರಾಮರ ದರ್ಶನ ಮಾಡಿ. ನಂಜನಗೂಡಿಗೆ ಹತ್ತಿರದಲ್ಲೇ ಪಕ್ಕದಲ್ಲೇ ಪರಶುರಾಮ ದೇವಸ್ಥಾನ ಇದೆ. ಅಲ್ಲಿ ಸ್ವಾಮಿ ದರ್ಶನ ಮಾಡಿಕೊಂಡು ಕಲ್ಲುಪ್ಪು ಮತ್ತು ಬೆಲ್ಲ
ನೀವು ನೀರಿನಲ್ಲಿ ಬಿಟ್ಟು ಬಂದಿದ್ದರೆ ನಿಮ್ಮ ಕರ್ಮಫಲಗಳು ಕೆಟ್ಟದ್ದೇನಿದೆ ಅದೆಲ್ಲ ಕರಗೋಗ್ಬಿಟ್ಟು ನೀವು ಮುಂದೆ ಹೋಗೋದಕ್ಕೆ ಪರಶುರಾಮ ದೇವರು ಮಾರ್ಗ ಕೊಡ್ತಾರೆ. ಸಾಕ್ಷಾತ್ ನಾರಾಯಣ ದೇವರು ಎಲ್ಲರೂ ನಂಜನಗೂಡಿಗೆ ಹೋದಾಗ ನಂಜುಂಡೇಶ್ವರ ದರ್ಶನ ಮಾಡ್ತಾರೆ, ಆದರೆ ಪರಶುರಾಮರನ್ನು ಬಿಟ್ಟುಬಿಡ್ತಾರೆ. ಯಾಕಂದರೆ ಶಿವಕೇಶವರು ಅಲ್ಲೇ ಇದ್ದಾರೆ, ಇಬ್ಬರು ದರ್ಶನ ಮಾಡ್ಕೊಳ್ಳಿ, ಒಳ್ಳೆ ಫಲ ಸಿಕ್ಕತ್ತೆ. ತುಲಾರಾಶಿಯವ್ರಿಗೆ ಹೆಚ್ಚಾಗಿ ಏನು ಹೇಳೋದು ಬೇಕಾಗಿಲ್ಲ. ಕೆಲವರು ನಾನು ಮೆಸೇಜಸ್ ಎಲ್ಲ ನೋಡಿದೆ, ಇಲ್ಲ ನಮಗೇನು ಒಳ್ಳೆಯದಾಗಲಿಲ್ಲ, 2-3 ತಿಂಗಳಿಂದ ಚೆನ್ನಾಗಿದೆ ಅಂತ ಇದ್ದೀರಿ. ಇದು ಫಲ ಜ್ಯೋತಿಷ್ಯ, ನಿಮ್ಮ ಭವಿಷ್ಯವನ್ನು ನಾವು ಹೇಳ್ತಾ ಇಲ್ಲ. ನಿಮಗೇನಾದರೂ ಫಲಾಫಲಗಳು ಸರಿಯಾಗಿ ಸಿಗ್ತಾ ಇಲ್ಲ ಅಂದರೆ ಒಮ್ಮೆ ಪಂಡಿತರ ಹತ್ರ ಭೇಟಿ ಕೊಟ್ಟು ನಿಮ್ಮ ಜಾತಕವನ್ನು ತೋರಿಸಿ ಅಥವಾ ನಿಮ್ಮ ಕೈಯನ್ನು ತೋರಿಸಿ, ನಿಮ್ಮ ಮ್ಯಾರೇಜ್ ಡೇಟನ್ನು ತೋರಿಸಿ, ಏನಾದರೂ ಲೋಪದೋಷಗಳಿದೆಯೋ ಅದನ್ನು ಸರಿಪಡಿಸ್ಕೊಂಡಿದ್ರೆ ನೀವು ಮುಂದುವರಿಯಲಿಕ್ಕೆ ಸಾಧ್ಯ ಆಗತ್ತೆ. ವಿನಾಕಾರಣ ನಾವು ಫಲಜ್ಯೋತಿಷವನ್ನು ಹೇಳಿದಾಗ ನಮಗೆ ಅದು ಅನ್ವಯ ಆಗಿಲ್ಲ ಅಂತಕ್ಕಂಥದ್ದಲ್ಲ. ಇದು ಗೋಚಾರ ಫಲ, ನಿಮ್ಮ ಇಂಡಿವಿಜುವಲ್ ಒಂದು ವ್ಯಕ್ತಿಗೆ ಹೇಳ್ತಕ್ಕಂಥ ಭವಿಷ್ಯ ಅಲ್ಲ ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸರಿ, ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾನು ಒಂದು ಚಿಕ್ಕ ಉಪಾಯವನ್ನು ಹೇಳಿ ನಿಮಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ಮುಖ್ಯವಾಗಿ ಈ ತಿಂಗಳಲ್ಲಿ ಬರ್ತಕ್ಕಂಥ ಗಣೇಶ ಸಂಕಷ್ಟರ ಚತುರ್ಥಿ 14ನೇ ತಾರೀಕಿದೆ. ಅವತ್ತು ಗಣೇಶ ಸಂಕಷ್ಟ ಚತುರ್ಥಿಯನ್ನು ನೀವು ಆಚರಣೆ ಮಾಡಿ. ಸಾಕಷ್ಟು ಜನ ನಾವು ತೊಂದರೆಗಳಲ್ಲಿದ್ದೀವಿ, ಏನಾದರೂ ಒಂದು ಉಪಾಯ ಹೇಳಿ ನಮ್ಮ ಕಷ್ಟ ಪರಿಹಾರ ಆಗೋಕ್ಕೆ ಅಂತ ಕೇಳ್ತಾ ಇರ್ತಾರೆ. ನೀವು ಕೃತಿಕಾ ನಕ್ಷತ್ರ ಇರೋ ದಿನ ಒಂದು ಬಿಳಿ ಎಕ್ಕದ ಗಿಡದ ಬೇರನ್ನು ತೊಗೊಂಡು ಬಂದು ನಿಮ್ಮ ಕೈಯಲ್ಲಿ ಕಟ್ಕೊಂಡಿದ್ರೆ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ಕೃತಿಕಾ ನಕ್ಷತ್ರ ಇರೋ ದಿವಸ ಬಿಳಿ ಎಕ್ಕದ ಗಿಡದ ಬೇರನ್ನು ತೊಗೊಂಡು ಬಂದು ನೀವು ಮುಂಗೈ ಕಟ್ಕೊಂಡಿದ್ರೆ ನಿಮಗೆ ಜಯ ಅನ್ನೋದು ಸಿಕ್ಕತ್ತೆ. ಹಾಗೆಯೇ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ನಮಗೆ ಮನೆಗೆ ದೃಷ್ಟಿದೋಷ ಇದೆ, ಮನೆಗೆ ಕೆಟ್ಟ ಶಕ್ತಿಗಳೆಲ್ಲ ಒಳಗಡೆ ಬರ್ತಾ ಇದೆ, ನಮಗೇನೋ ಆತಂಕ ಇದೆ, ಮಾಂತ್ರಿಕ ದೋಷ ಇದೆ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಇದಕ್ಕೊಂದು ಸಣ್ಣ ಪರಿಹಾರ ಹೇಳ್ತೀನಿ, ಮಾಡ್ಕೊಳ್ಳಿ. ಬಿಳಿ ಸಾಸುವೆಯನ್ನು ಕೈಯಲ್ಲಿ ಹಿಡ್ಕೊಂಡು ನರಸಿಂಹ ಮಂತ್ರವನ್ನು 11 ಬಾರಿ ಪಠಿಸಿ ನಿಮ್ಮ ಮನೆ 8 ದಿಕ್ಕುಗಳಲ್ಲಿ ಎಲ್ಲ ಕಡೆ ನೀವು ಆ ಬಿಳಿ ಸಾಸುವೆಯನ್ನು ಹಾಕಿದರೆ ನಿಮಗೆ ನರಸಿಂಹದೇವರ ಕೃಪೆಯಿಂದ ನಿಮ್ಮ ಮನೆಗೆ ಯಾವುದೂ ದುಷ್ಟಶಕ್ತಿಗಳು ಒಳಗಡೆ ಪ್ರವೇಶ ಆಗದಿರ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ನಿರಂತರವಾಗಿ ವೀಕ್ಷಿಸಿ ತತ್ವಮಸಿ ಚಾನಲ್. ಥ್ಯಾಂಕ್ ಯು ವೆರಿ ಮಚ್.